ಅಯ್ಯೋ, ಉಪಚುನಾವಣೆ ಹಲವಾರು ಚುನಾವಣೆಗಳು ಫಲಿತಾಂಶಕ್ಕೆ ನೋಡಿದ್ದೀವಿ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಆ ಅಧಿಕಾರ ಇರತಕ್ಕಂಥ ಪಕ್ಷದವ್ರಿಗೆ ಎಲ್ಲದೂ ಸರ್ವೇ ಸಾಮಾನ್ಯ. ಈಗ ಉದಾಹರಣೆಗೆ ಈಗ ನಾವು BJPದೇ ತಗೊಳ್ಳೋಣ. ನಾವು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ವಿ. KR ಪೇಟೆ ಉಪಚುನಾವಣೆ ನಡೀತು. KR ಪೇಟೆ ಉಪಚುನಾವಣೆಯಲ್ಲಿ BJPಗೆ ಇದರಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷೇತ್ರ BJP ಅಭ್ಯರ್ಥಿ ಗೆದ್ದರು. ಶಿರಾದಲ್ಲಿ ನಿಮ್ಮ ಪಕ್ಕದಲ್ಲೇ ಇಲ್ಲಿ ತುಮಕೂರಲ್ಲಿ BJP ಅಭ್ಯರ್ಥಿನೇ ಗೆದ್ದರು. ಅವತ್ತು BJP ಸರ್ಕಾರ ಇತ್ತು. ಆ ಸೀಟ್ಗಳು ಎಂದೂ ಸಹ BJP ಗೆದ್ದಿಲ್ಲ. ನಾನು ಏನು 2 ಉದಾಹರಣೆ ಕೊಟ್ಟಿದ್ದೀನಿ, ಅದು 2 ಕ್ಷೇತ್ರದಲ್ಲಿ BJP ಗೆದ್ದೇ ಇರಲಿಲ್ಲ. ಸಾರ್ವತ್ರಿಕ ಚುನಾವಣೆ ಆಯಿತು, ಮುಂದೆ 2 ಕ್ಷೇತ್ರ ಗೆದ್ರ. ಈಗಲೂ ಅಷ್ಟೇ ಪಾಪ ಅವರು ಯಾವುದೋ ಭ್ರಮೇಲೆ ಮುಂದೆನೂ ನಾವೇ 2028 ನಾವೇ ಏನು ಹೇಳ್ತಾರೆ. 28 ಜನ ಯಾವ ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಿ. ನೀವು ಹಿಂದಿನ ಇತಿಹಾಸಗಳು ತೆಗೀರಿ. ಈಗ IPL ಬೇರೆ. ಪ್ರತಿ ಟೆಸ್ಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ವಲ್ಲ ಆ ಟೈಮಲ್ಲಿ. ಪ್ರತಿ ಕ್ರಿಕೆಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಶಾಸಕರಿಗೆ 1 ಪಾಸನ್ನು ಕೊಡೋರು. ಪ್ರತಿ ಕ್ರಿಕೆಟ್ನ ಒಂದು ಸಂದರ್ಭದಲ್ಲಿ ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವ್ರು ಕೇಳದೇ ಇದ್ದರೂ ಕೊಡೋರು. ಜನರಲ್ ಹಾಸ್ಟೆಲ್ಗಳಿಗೆ ಕಳಿಸೋರು. ಅವ್ರು ಇದ್ರಲ್ಲ ಶಾಸಕರ ಭವನ, ಅವ್ರ ರೂಮ್ಗಳಿಗೆ ಕಳಿಸೋರು. ಹಿಂದೆ ಇಲ್ಲ ಆ ಥರ ಅದು ಸಿಸ್ಟಮ್ ನಡ್ಕೊಂಬಂದಿದೆ. ಈಗ ವಿಧಾನಸಭೆಯಲ್ಲಿ ನಮಗೆ 3 ಪಾಸ್ ಕೊಡಬೇಕು, ಅವರು 4 ಪಾಸ್ ಕೊಡಬೇಕು. ಇದನ್ನು ಅವ್ರ ಮೇಲೆ ಹೊರೆ ಇದೆ. ಇದೇನು ನಡೆಸ್ಕೊಂಡ್ರು ನಗಪಾಟ್ಲು. ಬಹುಶಃ ಈ ಸರ್ಕಾರಕ್ಕೆ ಕಿಂಚಿತ್ತು ಅದೇನು ಹೇಳ್ತಿರಲ್ಲ, ಸಿದ್ದರಾಮಯ್ಯರೇ ಹೇಳ್ತಾರೆ ಮಾನ ಮರ್ಯಾದೆ ಬಗ್ಗೆ ಇದೆಯಾ ಅಂತ ಕೇಳ್ತೀನಿ. ಈಗ ಇಲ್ಲಿ ಸರ್ ಗ್ಯಾಸ್ ವಿಚಾರವಾಗಿ ಅದನ್ನೇ ಒಂದು ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಿದ ಮೇಲೆ ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNGಯ ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರಲ್ಲ BJP ಬಗ್ಗೆ, ಇವ್ರು ಇದ್ದಿದ್ರೆ ಏನು ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಇವರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವರೇನು ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇಡೀ ವಿಶ್ವದಲ್ಲೇ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂಥ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನು ತಪ್ಪಿಸಿರೋದನ್ನಾದ್ರೂ ನಾವು ಹೇಳಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ದೊಡ್ಡತನವೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಂದ ಕಾಣಬಹುದು. ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ.